ದಿ ಗರ್ಲ್ ಫ್ರೆಂಡ್. ಕೆಲವು ಸಂಬಂಧಗಳೇ ಹಾಗೆ, ಹೆಚ್ಚು ಎಫರ್ಟ್ಸ್ ಅನ್ನ ಹಾಕಿ ಅದನ್ನ ಉಳಿಸ್ಕೊಳ್ಳೋಣ ಅಂತ ಹೋದಾಗ ಆ ಸಂಬಂಧ ಅಷ್ಟೇ ವೀಕ್ ಆಗಿ ಹೋಗುತ್ತೆ ಅಂಡ್ ಅದು ನಮ್ಮನ್ನ ಒಳಗಿಂದ ತಿಂತಾ ಇರುತ್ತೆ. ಅದನ್ನ ಅರ್ಥಿಸ್ಕೊಳ್ಳೋ ಅಷ್ಟರಲ್ಲೇ ಎಷ್ಟೋ ಸಮಯವನ್ನ ನಾವು ಕಳೆದು ಬಿಟ್ಟಿರ್ತೀವಲ್ವಾ. ಈ ಎಲ್ಲಾ ಥಾಟ್ಸು ನನಗ್ ಬರ್ತಾ ಇರೋದು ದಿ ಗರ್ಲ್ ಫ್ರೆಂಡ್ ಸಿನಿಮಾ ನೋಡ್ ಬಂದ್ಮೇಲೆ. ಇದು ರಾಹುಲ್ ರವೀಂದ್ರನ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇವರು ಪ್ರಾಮಿನೆಂಟ್ ಆಕ್ಟರ್. ಓಜಿ, ಸೀತಾರಾಮಂ ಸಿನಿಮಾಗಳಲ್ಲಿ ಇವ್ರನ್ನ ನೋಡಿರ್ತೀರ ಕೂಡ. ರಶ್ಮಿಕಾ ಮಂದಣ್ಣ ಹಾಗೂ ದೀಕ್ಷಿತ್ ಶೆಟ್ಟಿ ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿರುವಂತಹ ಈ ಸಿನಿಮಾ ಒಂದು ಅನ್ರೊಮ್ಯಾಂಟಿಕ್ ಥ್ರಿಲ್ಲರ್ ಜಾನರ್ಗೆ ಸೇರ್ಕೊಳ್ಳುತ್ತೆ. ಅನ್ರೊಮ್ಯಾಂಟಿಕ್ ಆಗಿರುವೆ ಅಂತ ಕೇಳ್ತಾ ಇದ್ರಾ? ಎಸ್, ಅನ್ರೊಮ್ಯಾಂಟಿಕ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಮುಂದೆ ಮಾತಾಡೋಣ. ಸೊ ಈ ಸಿನಿಮಾ ನೋಡಿ ನಮ್ಗೇನ್ ಅನಿಸ್ತು, ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಕೊಡ್ತು, ಎಲ್ಲವನ್ನ ಈ ರಿವ್ಯೂಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ರಿವ್ಯೂಗಳು, ನಮ್ಮ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇಲ್ಲಿನ ಪ್ಲಾಟ್ ಬಗ್ಗೆ ಒಂದೇ ಲೈನಲ್ಲಿ ಹೇಳೋದಾದ್ರೆ, ವಿಕ್ರಮ್ ಭೂಮಿ ಇವರಿಬ್ರು ಲಿಟರೇಚರ್ನ ಓದ್ಬೇಕಾದ್ರೆ ಪ್ರೇಮದಲ್ಲಿ ಬೀಳ್ತಾರೆ ಅಂಡ್ ಮುಂದೆ ಅವ್ರು ಅನ್ಕೊಂಡಾಗೆ ಏನೂ ಆಗಲ್ಲ. ದಿನ ಕಳೆದಂತೆ ಆ ರಿಲೇಶನ್ಶಿಪ್ ಟಾಕ್ಸಿಕ್ ಆಗ್ತಾನೆ ಹೋಗುತ್ತೆ ಅಂಡ್ ನಾನು ಮೇಲ್ಗಡೆ ಅನ್ರೊಮ್ಯಾಂಟಿಕ್ ಅಂತ ಅಂದಿದ್ದು ಕೂಡ ಇದೇ ರೀಸನ್ಗೆ. ಸೊ ಇದಕ್ಕೆಲ್ಲ ಕಾರಣ ಏನು, ಏನೆಲ್ಲ ಅನಾಹುತಗಳು ಸಂಭವಿಸ್ತು, ಕೊನೆಗೆ ಎಲ್ಲ ಬೆಟರ್ ಆಯ್ತಾ ಇಲ್ವಾ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸಿನಿಮಾದ ಹೈಲೈಟ್ ಅಂದ್ರೆ ರಶ್ಮಿಕಾ ಮಂದಣ್ಣ ಅವರ ಆಕ್ಟಿಂಗ್ ಅಂತಾನೆ ಹೇಳ್ಬೇಕು. ನನ್ನ ಬೆಸ್ಟ್ ವರ್ಕ್ ನ ಬೆಸ್ಟ್ ಕತೆಗೆ ಉಳಿಸ್ಕೊಂಡಿದ್ದೀನಿ ಅಂದಾಗಿತ್ತು ಈ ಪರ್ಫಾರ್ಮೆನ್ಸು ಅಂಡ್ ಪಾಸ್ಟ್ ಫ್ಯೂ ಫಿಲಮ್ಸ್ ಜೊತೆಗೆ ಕಂಪೇರ್ ಮಾಡಿದ್ರೆ ಶಿ ಹ್ಯಾಸ್ ಡನ್ ಅನ್ ಎಕ್ಸಲೆಂಟ್ ಜಾಬ್ ಅಂತ ಹೇಳ್ಬೋದು. ಪ್ರೀ ಕ್ಲೈಮ್ಯಾಕ್ಸ್ ನ ಸೀನ್ ಒಂದಿದೆ ಅಂಡ್ ಅಲ್ಲಿ ಆ ಪರ್ಟಿಕ್ಯುಲರ್ ಸೀನ್ ನಲ್ಲಿ ರಶ್ಮಿಕಾ ಅವರು ಶೈನ್ ಆಗಿದ್ದಾರೆ ಅಂಡ್ ಆ ಒಂದು ಪೋರ್ಷನ್ ಸಖತ್ ಇಂಪ್ಯಾಕ್ಟ್ಫುಲ್ ಆಗಿತ್ತು. ದೀಕ್ಷಿತ್ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಕೂಡ ಸಿನಿಮಾಗೆ ಪ್ಲಸ್ ಆಗಿದೆ. ಅವ್ರ ಕ್ಯಾರೆಕ್ಟರ್ ಸಖತ್ ಟಾಕ್ಸಿಕ್ ಅಂಡ್ ಒಂದು ಸ್ಯಾಡಿಸ್ಟ್ ತರ. ಅಂತಹ ಪಾತ್ರಗಳನ್ನ ಫುಲ್ ಆಫ್ ಮಾಡೋದು ಭಾರಿ ಕಷ್ಟದ ಕೆಲಸ. ಬಟ್ ದೀಕ್ಷಿತ್ ಅವರು ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸೋದು ಅಲ್ಲದೆ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಇಲ್ಲಿನ ಕತೆ ಸಖತ್ ಮೆಚೂರ್ಡ್ ಆಗಿದೆ. ಎಸ್ಪೆಷಲಿ ಈ ಹಾರ್ಟ್ ಬ್ರೇಕು, ಟಾಕ್ಸಿಸಿಟಿ ಇದನ್ನೆಲ್ಲ ನೀವ್ ಯಾವಾಗ್ಲಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅಲ್ಲಿನ ಸನ್ನಿವೇಶಗಳು ಸಖತ್ ರಿಲೇಟಬಲ್ ಅಂತ ಅನಿಸ್ತವೆ. ಇಲ್ಲಿ ಬರೀ ರೊಮ್ಯಾನ್ಸು ಅಥವಾ ಬರೀ ಹೇಟು ಆ ತರ ಇಲ್ಲ. ಎಲ್ಲಾ ಟೈಪ್ ಆಫ್ ಎಮೋಷನ್ಸ್ಗೆ ಕಥೆಯಲ್ಲಿ ಸ್ಪೇಸ್ ಇದೆ ಅಂಡ್ ಆ ಎಲ್ಲಾ ಎಮೋಷನ್ಸ್ ಅನ್ನ ಕತೆಗೆ ಬ್ಲೆಂಡ್ ಮಾಡಿ ಪ್ರೆಸೆಂಟ್ ಮಾಡಿರುವಂತಹ ವಿಧಾನ ಇಷ್ಟ ಆಯ್ತು. ಇಲ್ಲಿನ ಪಾತ್ರಗಳನ್ನ ಡೈರೆಕ್ಟ್ರು ತುಂಬಾ ಬೋಲ್ಡ್ ಆಗಿ ಬರ್ಕೊಂಡಿದ್ದಾರೆ. ಸಿನಿಮಾ ಶುರುವಾಗಿ ಕೆಲವೇ ನಿಮಿಷಗಳಲ್ಲಿ ಪಾತ್ರಗಳನ್ನ ಕನೆಕ್ಟ್ ಮಾಡಿಸ್ತಾರೆ. ಇದು ಸಖತ್ ಟ್ರಿಕಿ ಕೆಲಸ, ಬಟ್ ಇಲ್ಲಿ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳ್ತೀನಿ. ಇದರಿಂದ ಎರಡು ವಿಷಯದಲ್ಲಿ ಸಿನಿಮಾಗೆ ಪ್ಲಸ್ ಆಗಿದೆ. ಒಂದು, ಸಿನಿಮಾ ಎಂಗೇಜಿಂಗ್ ಆಗಿದೆ ಅಂಡ್ ಈ ಕ್ಯಾರೆಕ್ಟರ್ಗಳು ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಸೆಕೆಂಡ್ ಹಾಫ್ ನಲ್ಲಿ ಬರುವಂತಹ ಡಿಪ್ ಆಗ್ಲಿ ಲ್ಯಾಗ್ ಆಗ್ಲಿ ನಮಗ್ ಫೀಲ್ ಆಗಲ್ಲ. ಇಲ್ಲಿನ ಸಿನಿಮಾಟೋಗ್ರಫಿ ಸಿಕ್ಕಾಪಟ್ಟೆ ಯುನೀಕ್ ಆಗಿದ್ವು. ಪ್ರೀ ಇಂಟರ್ವೆಲ್ ನಲ್ಲಿ ಬರುವಂತಹ ಒಂದು ಸೀನ್ ನಲ್ಲಿ ಸಖತ್ ಡಿಫ್ರೆಂಟ್ ಅಪ್ರೋಚ್ ತಗೊಂಡಿದ್ದಾರೆ. ಕ್ಯಾಮ್ರಾ ವರ್ಕ್ ನಲ್ಲಿ ಅದು ಇಷ್ಟ ಆಯ್ತು, ಯಾಕಂದ್ರೆ ಆ ತರದನ್ನ ಬೇರೆ ಅಷ್ಟಾಗಿ ಎಲ್ಲೂ ನೋಡಿಲ್ಲ ಅಂಡ್ ಇಲ್ಲಿನ ಫ್ರೇಮ್ ಟು ಫ್ರೇಮ್ ಡೀಟೇಲಿಂಗ್ ಕೂಡ ನನ್ನನ್ನು ಇಂಪ್ರೆಸ್ ಮಾಡ್ತು. ಪ್ರೊಡಕ್ಷನ್ ಡಿಸೈನ್ ಅಂಡ್ ವ್ಯಾಲ್ಯೂಸು ತೀರಾ ಗ್ರ್ಯಾಂಡ್ ಸ್ಕೇಲ್ ನಲ್ಲಿ ಇಲ್ಲದೆ ಇದ್ರು ಕತೆಗೆ ತಕ್ಕಷ್ಟಿದೆ ಅಂಡ್ ವಿಜುವಲಿ ಒಂದು ಸಾಲಿಡ್ ಸಿನಿಮಾ ಅಂದ್ರೆ ತಪ್ಪಾಗಲ್ಲ. ಹೇಶಮ್ ಅಬ್ದುಲ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ. ಪ್ರತಿಯೊಂದು ಸನ್ನಿವೇಶವನ್ನ, ಎಮೋಷನ್ ಅನ್ನ ಎಲಿವೇಟ್ ಮಾಡೋದ್ರಲ್ಲಿ ಅದು ಸಕ್ಸಸ್ಫುಲ್ ಆಗಿದೆ. ಸಾಂಗ್ಸ್ ಗಳು ಡೀಸೆಂಟ್ ಆಗಿದೆ. ಯಾವ ಹಾಡನ್ನು ನಾವು ಥಿಯೇಟರ್ ಇಂದ ಆಚೆ ಬಂದು ನೆನಪಿಸ್ಕೊಳ್ಳೋದಕ್ಕೆ ಆಗಲ್ಲ. ಆ ಹಾಡ್ಗಳು ವೈರಲ್ ಕೂಡ ಆಗದೆ ಇರಬಹುದು, ಬಟ್ ಹಾಡ್ಗಳನ್ನ ಆಸ್ ಎ ಫ್ರೀ ಫ್ಲೋಯಿಂಗ್ ಎಲಿಮೆಂಟ್ ಇಲ್ಲಿ ಯೂಸ್ ಮಾಡಲಾಗಿದೆ. ಯಾವಾಗ ಬಂತು ಯಾವಾಗ ಹೋಯ್ತು ಅಂತ ಗೊತ್ತಾಗಲ್ಲ ಅಂಡ್ ಕತೆಗೆ ಆಸ್ ಎ ಸ್ಪೀಡ್ ಬ್ರೇಕರ್ ಆಗಿ ಅದು ನಿಂತಿಲ್ಲ ಅಂತ ಹೇಳ್ತೀನಿ. ನಾನು ನನ್ನ ಸುತ್ತಮುತ್ತ ಟಾಕ್ಸಿಕ್ ಬಾಯ್ ಫ್ರೆಂಡ್ಸ್ಗಳು, ಗರ್ಲ್ ಫ್ರೆಂಡ್ಸ್ಗಳನ್ನ ನೋಡಿದೀನಿ ಅಂಡ್ ಅವರು ಹೇಗೆ ವರ್ತಿಸ್ತಾರೆ ಅನ್ನೋದನ್ನ ಸಹ ಗಮನಿಸಿದೀನಿ. ಬಟ್ ಇಲ್ಲಿ ತೋರಿಸಿರೋ ಟಾಕ್ಸಿಸಿಟಿ ಸ್ವಲ್ಪ ಓವರ್ ದ ಟಾಪ್ ಹೋಯ್ತು. ಶುರುನಲ್ಲಿ ಪರವಾಗಿಲ್ಲ, ಬೋಲ್ಡ್ ಆಗಿ ಏನೋ ಟ್ರೈ ಮಾಡಿದ್ದಾರೆ ಅಂತ ಅನಿಸ್ತು. ಬಟ್ ಕತೆ ಮುಂದಕ್ಕೆ ಸಾಕ್ತಾ ಸಾಕ್ತಾ ಅದು ಇರಿಟೇಟಿಂಗ್ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತು. ಈ ತರಾನು ಇರ್ತಾರ ಅನ್ಸೋದಕ್ಕೆ ಶುರು ಆಗೋಯ್ತು. ಟು ಬಿ ಹಾನೆಸ್ಟ್, ಇದನ್ನ ಪಾಸಿಟಿವ್ಗೆ ಇನ್ಕ್ಲೂಡ್ ಮಾಡ್ಬೇಕಾ ನೆಗೆಟಿವ್ಗೆ ಆಡ್ ಮಾಡ್ಬೇಕಾ ಅನ್ನೋ ಗೊಂದಲ ನನಗೀಗಲೂ ಕಾಡ್ತಿದೆ. ಇನ್ನು ಇಲ್ಲಿ ನನಗೆ ಪರ್ಸನಲಿ ವರ್ಕ್ ಆಗದೆ ಇರುವಂತಹ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ಅದು ಇಲ್ಲಿನ ಸಪೋರ್ಟಿಂಗ್ ರೋಲ್ಸ್. 4-5 ನಿಮಿಷ ಬರುವಂತಹ ರೋಲ್ಗಳು ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು. ಪರ್ಫಾರ್ಮೆನ್ಸ್ ವೈಸ್ ಕೂಡ ಅವು ಡೀಸೆಂಟ್ ಆಗಿ ವರ್ಕ್ ಮಾಡಿದ್ರು. ಕಥೆಯಲ್ಲಿನ ಅವರ ಇಂಪ್ಯಾಕ್ಟ್ ಕಮ್ಮಿ ಇತ್ತು. ಸೊ ಈ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗೆ ಇನ್ನಷ್ಟು ಇಂಪಾರ್ಟೆಂಟ್ ಮೊಮೆಂಟ್ಸ್ ಅನ್ನ ಆಫರ್ ಮಾಡಬಹುದಿತ್ತು ಅನ್ನೋದು ನನ್ನ ಒಪಿನಿಯನ್. ಅಂಡ್ ಇಲ್ಲಿ ಇವರು ಹೇಳೋದಕ್ಕೆ ಹೊರಟಿರೋದು ಒಂದು ನೀಶ್ ಆಡಿಯನ್ಸ್ ನ ಮನಸ್ಸಲ್ಲಿ ಇಟ್ಕೊಂಡು. ಇವರು ಹೇಳಕ್ ಹೊರಟಿರೋದು ಒಳ್ಳೆ ಟಾಪಿಕ್ಸ್ ಗಳೇ, ಆದ್ರೂ ಅದು ಎಲ್ರಿಗೂ ರಿಲೇಟಬಲ್ ಆಗದೆ ಇರಬಹುದು ಅಥವಾ ಕೆಲವರು ಬೇಗ ಡಿಸ್ಕನೆಕ್ಟ್ ಕೂಡ ಆಗ್ಬೋದು. ಇನ್ ಶಾರ್ಟ್, ಈ ಸಿನಿಮಾ ಪ್ರತಿ ವೀಕ್ಷಕನಿಗೂ ಹಿಡಿಸುತ್ತೆ ಅನ್ನುವಂತಹ ಗ್ಯಾರಂಟಿನ ಯಾರು ಕೊಡಕ್ಕಾಗಲ್ಲ ಅಂತ ನಾನು ನಂಬ್ತೀನಿ. ಖಡಕ್ ಆಗಿ ಹೇಳೋದಾದ್ರೆ ಇದು ನನಗೆ ಡೀಸೆಂಟ್ ಟು ಗುಡ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ. ರಶ್ಮಿಕಾ ಅಂಡ್ ದೀಕ್ಷಿತ್ ಅವರ ಪರ್ಫಾರ್ಮೆನ್ಸು, ಸಿನಿಮಾಟೋಗ್ರಫಿ ಅಂಡ್ ಸ್ಕ್ರೀನ್ ಪ್ಲೇ ಸಿನಿಮಾಗೆ ಪ್ಲಸ್ ಆಗಿದೆ. ನೀವ್ ಈ ಸಿನಿಮಾ ನೋಡಿದ್ರು ನೀವು ಅದನ್ನೇ ಹೇಳ್ತೀರಾ. ಟ್ರೈಲರ್ ನೋಡಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ಈ ಸಿನಿಮಾನ ಆರಾಮಾಗಿ ನೋಡಬಹುದು ಅಂತ ಹೇಳ್ತೀನಿ. ಇದಾಗಿತ್ತು ದಿ ಗರ್ಲ್ ಫ್ರೆಂಡ್ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.